ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸ್ನಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 6th ಸೆಮಿಸ್ಟರ್. ಈ ಸೆಮಿಸ್ಟರ್ನ ಮೊದಲ ಚಾಪ್ಟರ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ನ ಇವತ್ತಿನ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಟು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನ ತಿಳ್ಕೊಳ್ಳೋಣ. So this is working capital management. So working capital management ಅಂತ ಹೇಳಿದ್ರೆ ಯಾವುದೇ ಒಂದು ಬಿಸ್ನೆಸ್ಗೆ ಕ್ಯಾಪಿಟಲ್ ತುಂಬಾ ಅವಶ್ಯಕತೆ ಆಗಿರುತ್ತೆ. ಸೊ ಕ್ಯಾಪಿಟಲ್ ಫಾರ್ ರಿಕ್ವೈರ್ಮೆಂಟ್ ಆಫ್ ಬಿಸ್ನೆಸ್, ಫಾರ್ ಸ್ಟಾರ್ಟಿಂಗ್ ಬಿಸ್ನೆಸ್ ಅಂಡ್ ಮೇಜರ್ ಪೋರ್ಷನ್ ಆಫ್ ದ ಬಿಸ್ನೆಸ್ ಇನ್ಕ್ಲೂಡ್ಸ್ ಮೆಷಿನರಿ ಇರ್ಬೋದು, ಲ್ಯಾಂಡ್ ಇರ್ಬೋದು, ಅಥವಾ ಲೇಬರ್ ಫೋರ್ಸ್ ಇರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು. ಇದಕ್ಕೆ ಕ್ಯಾಪಿಟಲ್ ಅವಶ್ಯಕವಾಗಿ ಬೇಕಾಗಿರುತ್ತೆ. ಸೊ ಅದೇ ರೀತಿ ಒಂದು ಬಿಸ್ನೆಸ್ಗೆ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಅವಶ್ಯಕತೆ ಇರುತ್ತೆ. ಕ್ಯಾಪಿಟಲ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಇನ್ ದ ಬಿಸ್ನೆಸ್ ಆಗಿರ್ಬೋದು, ಅಥವಾ ಫಿಕ್ಸ್ಡ್ ಅಸೆಟ್ಸ್ಗಳೆಲ್ಲ ಆಗಿರ್ಬೋದು. ಬಟ್ ವರ್ಕಿಂಗ್ ಕ್ಯಾಪಿಟಲ್ ಏನು ಅಂತ ಹೇಳಿದ್ರೆ, ನಾವೊಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾಗ ಆ ಬಿಸ್ನೆಸ್ ಅಲ್ಲಿ ನಮಗೆ ಡೇ ಟು ಡೇ ಎಕ್ಸ್ಪೆನ್ಸಸ್ಗಳು ಬೇಕಾಗುತ್ತೆ. ಆ ಡೇ ಟು ಡೇ ಎಕ್ಸ್ಪೆನ್ಸಸ್ ಗಳನ್ನ ಮೇಂಟೆನೆನ್ಸ್ ಮಾಡಲಿಕ್ಕೆ ನಮಗೆ ಬೇಕಾದಂತಹ ಕ್ಯಾಶ್ ಇರ್ಬೋದು, ಅಥವಾ ಬ್ಯಾಂಕ್ ಅಲ್ಲಿ ಇರುವಂತಹ ಅಮೌಂಟ್ ಇರ್ಬೋದು, ಅಥವಾ ಒಂದು ವರ್ಷದ ಒಳಗಡೆ ಆ ಒಂದು ಇನ್ವೆಸ್ಟ್ಮೆಂಟ್ಗಳು ಕ್ಯಾಶ್ ರೂಪದಲ್ಲಿ ಕನ್ವರ್ಟ್ ಆಗುವಂತಹ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ಗಳಿರ್ಬೋದು. ಸೊ ಈ ಮುಖಾಂತರ ನಾವು ಬಿಸ್ನೆಸ್ಗೆ ಬೇಕಾದಂತ ಒಳಹರಿವು ಕ್ಯಾಶ್ ಗಳನ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಒಂದು ಬಿಸ್ನೆಸ್ ಅಲ್ಲಿ ಡೇ ಟು ಡೇ ರುಟೀನ್ ಎಕ್ಸ್ಪೆನ್ಸಸ್ ಗಳಿಗೆ ಬೇಕಾಗುವ ಅಮೌಂಟ್ ಗಳನ್ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ಸೊ ದ ಮಾಡರ್ನ್ ಆರ್ಗನೈಸೇಷನ್ incurs a huge amount of expenses for its daily operations. Some of the expenses are basic and traditional, like cost of material, labor, and other usual overheads. Many expenses have cropped up recently, like telephone expenses, broadband services, and network maintenance of computers and other IT systems, fee-based services of banks, etc. So ಈ ರೀತಿಯಾದಂತಹ ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ಗಳು, ಟೆಲಿಫೋನ್ ಎಕ್ಸ್ಪೆನ್ಸಸ್ಗಳಿರ್ಬೋದು, ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ಗಳು ಇರ್ಬೋದು, ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ಗಳಿರ್ಬೋದು, ಇವನ್ನೆಲ್ಲ ನಾವು ಮೇಂಟೈನ್ ಮಾಡಬೇಕಾಗಿದೆ, ಹಣದ ಅವಶ್ಯಕತೆ ಇರುತ್ತೆ. ಸೊ ದ ಕ್ಯಾಪಿಟಲ್ ನೀಡೆಡ್ ಫಾರ್ ಮೀಟಿಂಗ್ ದೀಸ್ ಎಕ್ಸ್ಪೆನ್ಸಸ್ ಇಸ್ ಕಾಲ್ಡ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಈ ಒಂದು ಎಕ್ಸ್ಪೆನ್ಸಸ್ಗಳನ್ನ ನಾವು ಬೇರ್ ಮಾಡಲಿಕ್ಕೆ ನಮಗೆ ಬೇಕಾಗುವಂತಹ ಅಮೌಂಟ್ ಗಳನ್ನ ಕ್ಯಾಪಿಟಲ್ ಅನ್ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ಸೊ ಕ್ಯಾಶ್ ಆರ್ ನಿಯರ್ ಕ್ಯಾಶ್ ಐಟಮ್ಸ್ ಲೈಕ್ ಕ್ಯಾಶ್ ಎಟ್ ಬ್ಯಾಂಕ್ ಆರ್ ಇನ್ವೆಸ್ಟ್ಮೆಂಟ್ಸ್ ಇನ್ money market instrument funds, commercial papers, or certificate of deposits are needed for meeting these expenses. If these are investments which can be converted into cash within a year, so commercial papers or certificate of deposits, whatever these money market instruments, that also be converted into cash within a year, so that can be considered as working capital. So working capital, so we can define by these objectives of working capital. So 4 different objectives are added to the expressing of capital yielding 4 different meanings. ಸೊ ಈ 4 ಆಬ್ಜೆಕ್ಟಿವ್ಸ್ ಉದ್ದೇಶಗಳ ಮುಖಾಂತರ ನಾವು 4 ರೀತಿಯಾದಂತಹ ಮೀನಿಂಗ್ ಅನ್ನ ನಾವು ಡಿರೈವ್ ಮಾಡಬಹುದಾಗಿರುತ್ತೆ. ಸೊ ಫಸ್ಟ್ ಒನ್ ಇಸ್ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್. The gross working capital, this represents the total investments made by the firm in the current assets. So ಇದು ಒಂದು ಬಿಸ್ನೆಸ್ ಅವರು ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕರೆಂಟ್ ಎಸೆಟ್ಗಳಲ್ಲಿ
ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದನ್ನ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕರಿಬಹುದು. ಕರೆಂಟ್ ಅಸೆಟ್ಸ್ ಇನ್ಕ್ಲೂಡ್ಸ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್, investments in units of money market mutual funds, account receivables, that is debtors, inventory, prepaid expenses, and accrued incomes. The total of all these current assets represents gross working capital. So gross working capital includes investments in all the current assets, includes cash in hand. ಬ್ಯಾಂಕಲ್ಲಿ ನಾವು ಆಫೀಸಲ್ಲಿ ನಾವು ಕ್ಯಾಶ್ ಅನ್ನ ಇಟ್ಕೊಂಡಿರುವಂಥದ್ದು, ಬ್ಯಾಂಕಲ್ಲಿ ಸೇವಿಂಗ್ ಬ್ಯಾಂಕ್ಸ್ ಅಲ್ಲಿ ಡೆಪಾಸಿಟ್ ಮಾಡಿರುವಂಥದ್ದು, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಇರಬಹುದು, ಅಕೌಂಟ್ ರಿಸೀವೇಬಲ್ಸ್, ಡೇಟಾಸ್ ನಾವು ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಿರುವಂಥವ್ರು ಅವರು ಕೊಡುವಂತಹ ಅಮೌಂಟ್ಗಳಿರ್ಬೋದು, ಕಸ್ಟಮರ್ಸ್ ಕೊಡುವಂಥ ಅಮೌಂಟ್ಗಳಿರ್ಬೋದು, ಇನ್ವೆಂಟರಿ ಸ್ಟಾಕ್ಗಳನ್ನು ತೆಗೆದಿಟ್ಕೊಳ್ಳೋದು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಮೊದಲೇ ಕೊಟ್ಟಿರುವಂತಹ ನಾವು ಖರ್ಚುಗಳು ಅದು ರಿಯಲೈಸ್ ಆಗುತ್ತಾ ಹೋಗುತ್ತೆ, ಅಕ್ರೂಡ್ ಇನ್ಕಮ್ಸ್ ಇಂಟ್ರೆಸ್ಟ್ ಇರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಬರ್ಬೋದು, ಇವು ಅಕ್ರೂಡ್ ಇನ್ಕಮ್ಸ್ಗಳಾಗುತ್ತೆ. ಇವೆಲ್ಲ ನಾವು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ಸೊ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಪಾರ್ಷಿಯಲಿ ಫೈನಾನ್ಸ್ಡ್ ಬೈ ಕರೆಂಟ್ ಲಯಬಿಲಿಟೀಸ್. ದ ರಿಮೈನಿಂಗ್ ಪಾರ್ಟ್ ಇಸ್ ಫೈನಾನ್ಸ್ಡ್ ಬೈ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಲೈಕ್ ಈಕ್ವಿಟಿ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಆರ್ ಎನಿ ಅದರ್ ಸಚ್ ಸೆಕ್ಯೂರಿಟಿ. ಸೊ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಪಾರ್ಷಿಯಲಿ ಫೈನಾನ್ಸ್ಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ನಾವು ಕರೆಂಟ್ ಲಯಬಿಲಿಟೀಸ್ ಅಂತ ಅದರಿಂದ ಸ್ವಲ್ಪ ಅದಕ್ಕೆ ನಾವು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ದ ರಿಮೈನಿಂಗ್ ಪಾರ್ಟ್ ಇಸ್ ಫೈನಾನ್ಸ್ಡ್ ಬೈ ಲಾಂಗ್ ಟರ್ಮ್. ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಹೇಗ್ ಮಾಡ್ತೀವಿ, ಸೊ ಅದರಲ್ಲಿ ರಿಮೈನಿಂಗ್ ಪಾರ್ಟ್ ಅದು ನಮ್ಮ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅದು ಕವರ್ ಆಗುತ್ತೆ. ಸೊ ಲೈಕ್ ಈಕ್ವಿಟಿ ಶೇರ್ಸ್ ಇರ್ಬೋದು, ಡಿಬೆಂಚರ್ಸ್ ಇರ್ಬೋದು, ಬಾಂಡ್ಸ್ ಆರ್ ಎನಿ ಅದರ್ ಸಚ್ ಸೆಕ್ಯೂರಿಟಿ. ಸೊ ನೆಕ್ಸ್ಟ್ objective or meaning net working capital. So net working capital, it is the excess of current assets over current liabilities. Current liabilities includes account payable, creditors, bank overdraft, customer deposits, dealers deposits, outstanding expenses and short-term provisions. So ಇಲ್ಲಿ ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ನಮ್ಮ ಅಕೌಂಟ್ಸ್ ಪೇಯಬಲ್ ಇರ್ಬೋದು, ನಾವು ಒಂದು ವರ್ಷದಲ್ಲಿ ಕ್ರೆಡಿಟರ್ಸ್ ಗಳಿಗೆ ಪೇಮೆಂಟ್ ಮಾಡುವ ಅಮೌಂಟ್ಗಳಿರ್ಬೋದು, ಬ್ಯಾಂಕಿಂದ ತಗೊಂಡಿರುವಂತಹ ಸಣ್ಣ ಪುಟ್ಟ ಲೋನ್ಗಳಿರ್ಬೋದು, ಕಸ್ಟಮರ್ಸ್ ಅವರು ಪ್ರಾಡಕ್ಟ್ಸ್ ಗಳನ್ನ ರಿಸೀವ್ ಮಾಡಲಿಕ್ಕೆ ಮೊದಲೇ ಮಾಡಿರುವಂತಹ ಡಿಪಾಸಿಟ್ಗಳಿರ್ಬೋದು, ಅಥವಾ ಡೀಲರ್ಸ್ಗಳು ಕೊಟ್ಟಿರುವಂತಹ ಡಿಪಾಸಿಟ್ಗಳಿರ್ಬೋದು, ಅಥವಾ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಗಳು ನಾವು ಕೊಡಬೇಕಾಗಿರುವಂತಹ ಸ್ಯಾಲರೀಸ್ ಇರ್ಬೋದು, ಅಥವಾ ಯಾವ್ದಾದ್ರು ಎಕ್ಸ್ಪೆನ್ಸಸ್ಗಳಿರ್ಬೋದು, ಅಥವಾ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ಗಳು ಮಾಡ್ಕೊಂಡಿರುವಂಥದ್ದು, ಇವೆಲ್ಲ ಕರೆಂಟ್ ಲಯಬಿಲಿಟೀಸ್ಗೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಇಟ್ ಈಸ್ ದ ಎಕ್ಸೆಸ್ ಆಫ್ ಕರೆಂಟ್ ಅಸೆಟ್ಸ್. ಈ ಒಂದು ಕರೆಂಟ್ ಲಯಬಿಲಿಟೀಸ್ ಗಳನ್ನೆಲ್ಲ ಪೇಮೆಂಟ್ ಮಾಡಿ ನಮಗೆ ಉಳಿಯುವಂತಹ ಎಕ್ಸ್ಟ್ರಾ ಎಕ್ಸೆಸ್ ಕರೆಂಟ್ ಅಸೆಟ್ಸ್ ನ ಇಲ್ಲಿ ನಾವು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಪಾರ್ಟ್ ಈಸ್ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್. ಇಟ್ ಈಸ್ ದ ವರ್ಕಿಂಗ್ ಕ್ಯಾಪಿಟಲ್ ನೀಡೆಡ್ ಥ್ರೂ ಔಟ್ ದ ಇಯರ್ and also from one year to another. It finances the normal activity of the firm, then it becomes the basic component of the working capital. ಸೊ ಇದು ಪರ್ಮನೆಂಟ್ ಆಗಿ ನಮಗೆ ಒಂದು ವರ್ಷಕ್ಕೆ ಬೇಕಾಗುವಂತಹ ಎಕ್ಸ್ಪೆನ್ಸಸ್ಗಳಾಗಿರುತ್ತೆ. ಸೊ ಇದು ರೆಗ್ಯುಲರ್ ಆಗಿ ನಮ್ಮ ಒಂದು ವರ್ಷಕ್ಕೆ ರೆಗ್ಯುಲರ್ ಆಗಿ ಫಿಕ್ಸ್ಡ್ ಆಗಿ ಆಗುವಂತಹ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. So next one is temporary or fluctuating working capital. So fourth one is temporary or fluctuating working capital. It means a sudden increase in the activity may call for more working capital temporarily. This may be due to seasonality in demand, getting unexpected orders, temporary rise in the price of raw materials, a temporary rise in wage bill due to overtime work, etc. This is generally financed by short-term finances like trade creditors and bank orders. So temporary fluctuating working capital ಅಂತ ಹೇಳಿದ್ರೆ, ಸೊ ಇದು ಪರ್ಮನೆಂಟ್ ಆಗಿರುವಂತದಲ್ಲ, ಸಡನ್ ಆಗಿ ಒಂದು ವರ್ಷದಲ್ಲಿ ಆಕಸ್ಮಿಕವಾಗಿ ಅಕ್ಕರಾಗುವಂತಹ ಒಂದು ಎಕ್ಸ್ಪೆನ್ಸಸ್ಗಳು. ಸೊ ಇಲ್ಲಿ ಸಮ್ ಕೇಸಸ್ ಅಲ್ಲಿ ಡಿಮಾಂಡ್ ಜಾಸ್ತಿ ಆದಾಗ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾಗುತ್ತೆ, ಆಗ ಎಕ್ಸ್ಟ್ರಾ ನಮಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ. ಅಥವಾ ರಾ ಮೆಟೀರಿಯಲ್ಸ್ಗಳದು ಸಡನ್ ಆಗಿ ಪ್ರೈಸ್ಗಳು ಜಾಸ್ತಿ ಆಗುತ್ತೆ, ಅಥವಾ ಲೇಬರ್ಸ್ಗಳದು ವೇಜಸ್ಗಳನ್ನು ಜಾಸ್ತಿ ಕೊಡಬೇಕಾಗುತ್ತೆ.
ಇಂಥ ಸಂದರ್ಭಗಳಲ್ಲಿ ನಾವು ಪರ್ಮನೆಂಟ್ ಆಗಿ ಕೊಡುತ್ತಿರುವಂತಹ ಎಕ್ಸ್ಪೆನ್ಸಸ್ಗಳಿಂದ ಸ್ವಲ್ಪ ಅಲ್ಲಿ ವೇರಿ ಆಗುತ್ತೆ. ಸೊ ದಟ್ ಈಸ್ ನೋನ್ ಆಸ್ ಟೆಂಪರರಿ ಆರ್ ಫ್ಲಕ್ಚುಯೇಟಿಂಗ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ದ ಸೈಜ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಈ ವರ್ಕಿಂಗ್ ಕ್ಯಾಪಿಟಲ್ಗೆ ಯಾವುದೆಲ್ಲ ಫ್ಯಾಕ್ಟರ್ಸ್ಗಳು ಪರಿಣಾಮವನ್ನು ಉಂಟು ಮಾಡುತ್ತೆ. ಸೊ ಫಸ್ಟ್ ನೇಚರ್ ಆಫ್ ದ ಬಿಸ್ನೆಸ್. ಸೊ ನೇಚರ್ ಆಫ್ ದ ಬಿಸ್ನೆಸ್, ಯಾವ ರೀತಿಯ ಬಿಸ್ನೆಸ್ ಅನ್ನ ನಾವು ಮಾಡ್ತಾ ಇದೀವಿ ಅಂತ. ಸೊ ಇದರಲ್ಲಿ ಹೆವಿ ಇಂಡಸ್ಟ್ರೀಸ್, ಸೊ ಹೆವಿ ಇಂಡಸ್ಟ್ರೀಸ್ ಲೈಕ್ ಸ್ಟೀಲ್ ಇಂಡಸ್ಟ್ರಿ, ಸಿಮೆಂಟ್ ಇಂಡಸ್ಟ್ರಿ, ಸೊ ಈ ರೀತಿಯಾದಂತಹ ಹೆವಿ ಇಂಡಸ್ಟ್ರೀಸ್ಗಳಿಗೆ ಜಾಸ್ತಿ ಆದಂತಹ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಪಬ್ಲಿಕ್ ಯುಟಿಲಿಟೀಸ್ ಲೈಕ್ ರೈಲ್ವೆ, ಏರ್ವೇಸ್, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸಿಂಗ್ ಆರ್ ಡಿಸ್ಟ್ರಿಬ್ಯೂಟಿಂಗ್ ಕಂಪನೀಸ್ ಎಟ್ಸೆಟ್ರಾ. ಸೊ ಇದಕ್ಕೆಲ್ಲ ಲೇಬರ್ ಕಾಸ್ಟ್ ಜಾಸ್ತಿ ಇರುತ್ತೆ. ಇಲ್ಲಿ ನಾವು ಈ ಹ್ಯೂಜ್ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಮೈನ್ಸ್ ಲೈಕ್ ಕೋಲ್ ಮೈನ್ಸ್, ಕಾಪರ್ ಮೈನ್ಸ್, ಗೋಲ್ಡ್ ಮೈನ್, ಸೊ ಇದಕ್ಕೂ ಕೂಡ ಲೇಬರ್ ಅವ್ರದ್ದು ವೇಜಸ್ಗಳು ಜಾಸ್ತಿ ಕೊಡಬೇಕಾಗತ್ತೆ. ಆಟೋಮೊಬೈಲ್ಸ್, ಲೇಬರ್ ಅಂಡ್ ಕಾಂಪೊನೆಂಟ್ಸ್. ಸೊ ಆಟೋಮೊಬೈಲ್ ಇಂಡಸ್ಟ್ರೀಸ್ಗಳಿಗೆ ಲೇಬರ್ ಮತ್ತೆ ಇಲ್ಲಿ ಬೇಕಾದಂತಹ ಆಕ್ಸೆಸರೀಸ್ಗಳಿಗೆ ನಾವು ಜಾಸ್ತಿ ಆದಂತಹ ವರ್ಕಿಂಗ್ ಕ್ಯಾಪಿಟಲ್ಗಳನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಒನ್ ಇಸ್ ನೇಚರ್ ಆಫ್ ಬಿಸ್ನೆಸ್. Next one is scale of operation. So large scale industries need huge working capital for employing more people and buying large quantity of raw materials. Therefore, scale of operation is also an important factor. And the length of operating cycle. Third one is length of operating cycle. The size of the working capital varies directly with the length of operating cycle. In case of longer operating cycles like shipbuilding, aircraft manufacturing, construction of dams, executing turnkey projects, larger investment is there in work in progress and hence large working capital is required. In case of ತುಂಬಾ ದೊಡ್ಡ ಆಪರೇಟಿಂಗ್ ಸೈಕಲ್, ತುಂಬಾ ಲಾಂಗ್ ಟೈಮ್ ವರೆಗೆ ಒಂದು ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ಗೆ ಬೇಕಾದಂತ ಟೈಮ್ ಬೇಕಾದಂತಹ ಒಂದು ಇಂಡಸ್ಟ್ರೀಸ್ಗಳಿಗೆ ಜಾಸ್ತಿ ಆದಂತಹ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ರ್ಯಾಪಿಡಿಟಿ ಆಫ್ ಟರ್ನ್ ಓವರ್. ಇಫ್ goods get sold quickly, less capital is needed. In case of FMCG goods like soaps, toothpaste, cosmetics, and turnover is quick, hence lesser capital is needed. So fifth one is nature of demand. If the demand is stable, the working capital is predictable. It can be maintained relatively at a lower level. Where the demand is highly fluctuating, as the case of ready-made dresses, jewelry, automobile, etc., higher size of working capital is needed. Next, level of automation. Higher level of automation in the industry reduces the labor force, hence lesser size of working capital needed. Lower level of automation requires larger labor force, larger payment of wages and very larger working capital. ಸೊ ನಾವು ಬಿಸ್ನೆಸ್ ಅಲ್ಲಿ ಯಾವ ರೀತಿ ಮೆಷಿನ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಮೆಷಿನ್ಸ್ ಗಳನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಲ್ಲಿ ಲೇಬರ್ ಫೋರ್ಸ್ ಕಡಿಮೆ ಇರುತ್ತೆ, ಅಲ್ಲಿ ಪೇಮೆಂಟ್ ಫಾರ್ ವೇಜಸ್ ಅನ್ನ ಕೊಡುವಂಥದ್ದು ಕಡಿಮೆ ಇರುತ್ತೆ. ಸೊ ಎಲ್ಲ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಗಳಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಆ ಕಾರಣಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಬೇಕಾಗಿರುತ್ತೆ. ಅದೇ ರೀತಿ ಕಡಿಮೆ ಮೆಷಿನರಿಗಳು ಇರುವಂತಹ ಒಂದು ಬಿಸ್ನೆಸ್ ಗಳಲ್ಲಿ ಅಲ್ಲಿ ಜಾಸ್ತಿ ಲೇಬರ್ ಅವರ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅಲ್ಲಿ ಅವರಿಗೆ ಟರ್ನ್ ಓವರ್ ಸ್ಯಾಲರಿ ಕೊಡಲಿಕ್ಕೆ ನಮಗೆ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್. ಸೊ ರಿಲಯಬಿಲಿಟಿ ಆಫ್ ಸಪ್ಲೈ. ದ ನೇಚರ್ ಆಫ್ ಸಪ್ಲೈ ಆಫ್ ರಾ ಮೆಟೀರಿಯಲ್ಸ್ ಅಂಡ್ ಕಾಂಪೋನೆಂಟ್ಸ್ also decides the size of working capital. If the supply is not certain, a larger inventory should be carried, resulting in large working capital. So ಇಲ್ಲಿ ಸಪ್ಲೈ ಚೈನ್ ಏನಿರುತ್ತೆ, ನಾವು ಎಷ್ಟು ದೊಡ್ಡ ಮಟ್ಟಿಗೆ ಸಪ್ಲೈ ಅನ್ನು ಕೊಡ್ತೀವಿ. ಇಫ್ ದ ಸಪ್ಲೈ ಇಸ್ ನಾಟ್ ಸರ್ಟನ್, ಯಾವಾಗ ನಾವು ಪ್ರೊಡಕ್ಷನ್ಗಳಿಗೆ ಬೇಕಾದಂತಹ ರಾ ಮೆಟೀರಿಯಲ್ಸ್ಗಳು ನಮಗೆ ಕರೆಕ್ಟಾಗಿ ಸಿಗದೆ ಹೋದಾಗ, ಸೊ ಅಂಥ ಸಂದರ್ಭಗಳಲ್ಲಿ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಸೊ ಆಪರೇಟಿವ್ ಎಫಿಷಿಯನ್ಸಿ. Highly efficient companies carry on production with minimum raw materials and minimum labor force. Naturally, they can carry on with lesser working capital. Credit policy. So credit policy ಅಂತ ಹೇಳಿದ್ರೆ ನಾವು ಸಾಲದ ನಮ್ಮ ನೀತಿಗಳು ಸಂಸ್ಥೆಯಲ್ಲಿ. So companies that sell the goods only on the cash basis needs minimum working capital. ಕೇವಲ ಕ್ಯಾಶ್ಗಳಲ್ಲಿ ಮಾತ್ರ ಪ್ರಾಡಕ್ಟ್ಸ್ ಗಳನ್ನು ಸೇಲ್ ಮಾಡ್ತಿದ್ರೆ ಕ್ಯಾಶ್ ಇನ್ಕಮ್ ಇರುತ್ತೆ, ಅಲ್ಲಿ ಕಡಿಮೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಕ್ರೆಡಿಟ್ ಅಲ್ಲಿ ಸೇಲ್ ಮಾಡ್ತಿದ್ರೆ ಅಲ್ಲಿ ಕ್ಯಾಶ್ ಒಳ ಹರಿವು ಇರುವುದಿಲ್ಲ, ಆ ಕಾರಣದಿಂದ ಅಲ್ಲಿ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ. ಸಪ್ಲೈಯರ್ಸ್ ಕ್ರೆಡಿಟ್.
ಸಪ್ಲೈಯರ್ಸ್ ಕ್ರೆಡಿಟ್ ರಾ ಮೆಟೀರಿಯಲ್ ಸಪ್ಲೈ ಮಾಡುವಂತಹ ಕ್ರೆಡಿಟರ್ಸ್ಗಳು ಅವರು ಜಾಸ್ತಿ ಕ್ರೆಡಿಟ್ ಲಿಮಿಟ್ ಇಟ್ಟು ರಾ ಮೆಟೀರಿಯಲ್ಸ್ ಕೊಡ್ತಿದ್ರೆ ನಮಗೆ ಕಡಿಮೆ ಮೊತ್ತದ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಇಲ್ಲಾಂತಂದ್ರೆ ಅವರು ಕ್ರೆಡಿಟ್ ಅಲ್ಲಿ ಅವರು ಗೂಡ್ಸ್ ಗಳನ್ನು ಸಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಕ್ಯಾಶ್ ಕೊಟ್ಟು ತಗೊಳ್ಬೇಕಾಗುತ್ತೆ, ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಪ್ರೈಸಸ್ ಆಫ್ ಇನ್ಪುಟ್ಸ್. ಇಫ್ ಕಾಸ್ಟ್ಲಿ ಇನ್ಪುಟ್ಸ್ ಲೈಕ್ ಡೈಮಂಡ್ಸ್, ಗೋಲ್ಡ್ ಅಂಡ್ platinum used as in the case of watch manufacturing jewelry industry, working capital obviously we need large amount of working capital. Level of profits. Industries that are highly profitable like computer software needs lesser working capital. Their profits themselves contribute to the working capital. Banking norms. Banks may prescribe the norms to be followed by the industry in order to lend for the working capital requirements. If so, such norms have a greater effect on the size of the working capital. ಬ್ಯಾಂಕ್ ಅವರು ಲೆಂಡ್ ಮಾಡುವಂತಹ ಲೋನ್ಗಳನ್ನು ಕೊಡುವಂತಹ ಒಂದು ಅವರದ್ದು ನಾರ್ಮ್ಸ್ಗಳೇನಿರುತ್ತೆ ಆ ಪ್ರಕಾರ ಕೂಡ ನಮ್ಮ ಬಿಸ್ನೆಸ್ ಮೇಲೆ ಅದು ಪರಿಣಾಮವನ್ನು ಉಂಟು ಮಾಡುತ್ತೆ. ಟ್ಯಾಕ್ಸಸ್. ಹೆವಿ ಟ್ಯಾಕ್ಸ್ ಇಂಡಸ್ಟ್ರೀಸ್ ಲೈಕ್ ಸಿಗರೇಟ್ಸ್, ಮ್ಯಾನುಫ್ಯಾಕ್ಚರಿಂಗ್, ಬ್ಯೂವರೇಜ್ ಎಕ್ಸೆಟ್ರಾ ನೀ ಲಾರ್ಜ್ ವರ್ಕಿಂಗ್ ಕ್ಯಾಪಿಟಲ್. ಟ್ಯಾಕ್ಸ್ ಕಟ್ಟಲಿಕ್ಕೆ ದೊಡ್ಡ ಹಣಕಾಸು ಬೇಕಾಗುತ್ತೆ. ಡಿವಿಡೆಂಡ್ ಪಾಲಿಸಿ. ಡಿವಿಡೆಂಡ್ ಕೊಡುವುದು, ಶೇರ್ಸ್ಗಳಿಗೆ ಡಿವಿಡೆಂಡ್ಸ್ ವರ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಅಲ್ಲಿ ಡಿವಿಡೆಂಡ್ ಪಾಲಿಸಿ ತುಂಬಾ ಸ್ಟ್ರಿಕ್ಟ್ ಆಗಿದೆ, ಕೊಡೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಅವಶ್ಯಕತೆ ಇರಲ್ಲ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕಾನ್ಸೆಪ್ಟ್ ಆಫ್ ಆಪರೇಟಿಂಗ್ ಸೈಕಲ್. ಸೊ ಆಪರೇಟಿಂಗ್ ಸೈಕಲ್ ಹೇಗೆ ವರ್ಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಮೊದಲು ನಾವಿಲ್ಲಿ ಕ್ಯಾಶ್ ಬರುತ್ತೆ. ಕ್ಯಾಶ್ ಇಂದ ನಾವು ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತೀವಿ. ರಾ ಮೆಟೀರಿಯಲ್ ಇಂದ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಸ್ಟಾರ್ಟ್ ಮಾಡ್ತೀವಿ. ವರ್ಕ್ ಇನ್ ಪ್ರೋಗ್ರೆಸ್ ಗೆ ನಮಗೆ ಬೇಕಾದಂತ ಲೇಬರ್, ಮೆಟೀರಿಯಲ್, ಎಲೆಕ್ಟ್ರಿಸಿಟಿ ಇಲ್ಲಿ ಹಾಕಿ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಸೊ ಅದಾದ್ಮೇಲೆ ಫಿನಿಶ್ಡ್ ಗೂಡ್ಸ್ ರೆಡಿ ಆಗುತ್ತೆ. ಫಿನಿಶ್ಡ್ ಗೂಡ್ಸ್ ರೆಡಿ ಆದ್ಮೇಲೆ ನಾವು ಅದನ್ನ ವೇರ್ ಹೌಸ್ ಅಲ್ಲಿ, ಗೋಡೌನ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಸೊ ಅದಾದ್ಮೇಲೆ ನಾವು ಕ್ಯಾಶ್ ಮತ್ತೆ ಕ್ರೆಡಿಟ್ ಅಲ್ಲಿ ಸೇಲ್ ಮಾಡ್ತೀವಿ. ಇಲ್ಲಿ ಕ್ರೆಡಿಟ್ ಸೇಲ್ ಜಾಸ್ತಿ ಸೇಲ್ ಆಗುತ್ತೆ. ಕ್ರೆಡಿಟ್ ಅಲ್ಲಿ ನಾವು ಗೂಡ್ಸ್ ಗಳನ್ನು ಕೊಡ್ತೀವಿ. ಸೊ ಅದಾದ್ಮೇಲೆ ಆ ಕ್ರೆಡಿಟ್ ಸೇಲ್ ಅಲ್ಲಿ ತಗೊಂಡವರು ನಮಗೆ ಡೆಟಾರ್ಸ್ ಆಗ್ತಾರೆ. ಸೊ ಡೆಟಾರ್ಸ್ಗಳು ಅವರು ಒಂದಿಷ್ಟು ಟೈಮ್ ತಗೊಂಡು ನಮಗೆ ಅವ್ರ ಕಲೆಕ್ಷನ್ ಆಗಿರೋ ಅಮೌಂಟ್ ನೆಕ್ಸ್ಟ್ ನಮಗೆ ಬಿಸ್ನೆಸ್ಗೆ ಕ್ಯಾಶ್ ರೂಪದಲ್ಲಿ ಕಲೆಕ್ಟ್ ಮಾಡಿ ಕೊಡ್ತಾರೆ. ಸೊ ಇಲ್ಲಿ ನಮಗೆ ಒಂದು ಆಪರೇಟಿಂಗ್ ಸೈಕಲ್ ಸಿಗುತ್ತೆ. ಫಿನಿಶ್ ಗೂಡ್ಸ್ ಡೈರೆಕ್ಟ್ ಆಗಿ ಕ್ಯಾಶ್ ಅಲ್ಲಿ ಕೂಡ ನಾವು ಅದನ್ನ ಸೇಲ್ ಮಾಡಬಹುದು. ಅದು ನಮಗೆ ಡೈರೆಕ್ಟ್ ಆಗಿ ಬಿಸ್ನೆಸ್ಗೆ ಕ್ಯಾಶ್ ಸಿಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಆದಂತ ಒಂದು ಪ್ರಾಬ್ಲಮ್ಸ್ ರಿಲೇಟೆಡ್ ಅಂತ 4 ಕಾಂಪೊನೆಂಟ್ಸ್ ಕೊಟ್ಟಿದ್ದಾರೆ. ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್. ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್. It is the length of the period needed for buying raw materials and converting raw materials into work in progress. Work in progress conversion period. It is the length of the period required to convert work in progress into finished goods. Finished goods conversion period. It is the period needed for selling the finished goods to the customers. The total of the above period is called inventory conversion period. Inventory conversion period is equal to RMCP plus WIPCP plus FGCP. Book debtor conversion period. It is the period needed for collecting cash from debtors. So gross operating cycle and net operating cycle. Gross operating cycle is the period needed for buying raw materials, producing the goods, selling them and collecting cash from debtors. In other words, the total of RMCP, WIPCP, FGCP and PDCP. Next one is gross operating cycle is equal to RMCP, WIPCP plus finished goods CP plus bad debts conversion period. So ಇಷ್ಟು ಎಲ್ಲ ಸೇರಿ ನಮಗೆ ಗ್ರಾಸ್ ಆಪರೇಟಿಂಗ್ ಸೈಕಲ್ ಆಗುತ್ತೆ. The net operating cycle is equal to gross operating cycle minus payment deferral period. Net operating cycles ನಮಗೆ ಗ್ರಾಸ್ ಆಪರೇಟಿಂಗ್ ಸೈಕಲ್ ಏನಿರುತ್ತೆ ಇಷ್ಟರಿಂದ ಪೇಮೆಂಟ್ ಡೆಫರಲ್ ಪೀರಿಯಡ್. ಸೊ ಇಲ್ಲಿ ಪೇಮೆಂಟ್ ಡೆಫರಲ್ ಪೀರಿಯಡ್ ಅಂತ ಹೇಳಿದ್ರೆ ಎಷ್ಟು ಟೈಮ್ ವರೆಗೆ ನಮಗೆ ಪೇಮೆಂಟ್ ಡೆಟಾರ್ಸ್ ಅವರು ಕಲೆಕ್ಷನ್ ಮಾಡಿ ಕೊಡಲ್ಲ, ಅದನ್ನ ನಾವು ಮೈನಸ್ ಮಾಡಿದ್ರೆ ನೆಟ್ ಆಪರೇಟಿಂಗ್ ಸೈಕಲ್ ಸಿಗುತ್ತೆ. ಸೊ ಎಸ್ಟಿಮೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ಸೊ ದಿಸ್ ಇಸ್ ರಿಲೇಟಿಂಗ್ ಟು ಸಾಲ್ವಿಂಗ್ ದ ಪ್ರಾಬ್ಲಮ್ಸ್.
ಸೊ ವರ್ಕಿಂಗ್ ಕ್ಯಾಪಿಟಲ್ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ವಿ ಹ್ಯಾವ್ ತ್ರೀ main methods. One is first one is components of working capital method. Second one is percentage of sales method. Third one is operating cycle method. ಈ ಮೂರು ಮೆಥಡ್ಗಳ ಮುಖಾಂತರ ನಾವು ಮುಂದಿನ ಸೆಷನ್ಗಳಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡೋದನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಕಾಂಪೊನೆಂಟ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ದಿಸ್ every component of current assets and current liabilities will be estimated. The total of current assets will yield gross working capital. When current liabilities are subtracted, net working capital is arrived. So ಇಲ್ಲಿ ನಾವು ಫಸ್ಟ್ ಕರೆಂಟ್ ಅಸೆಟ್ಸ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಕರೆಂಟ್ ಅಸೆಟ್ಸ್ ಬಂದಿರುವಂತ ಟೋಟಲ್ ಅಮೌಂಟ್ ಇಂದ ಕರೆಂಟ್ ಲಯಬಿಲಿಟೀಸ್ ಮೈನಸ್ ಮಾಡ್ತೀವಿ. ಸೊ ಕರೆಂಟ್ ಲಯಬಿಲಿಟೀಸ್ ಮೈನಸ್ ಮಾಡಿರುವಂತದ್ದು ನಮಗೆ ನೆಕ್ಸ್ಟ್ ಅದರಲ್ಲಿ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ದ one method. So ಇನ್ನೊಂದು ಮೆಥಡ್ ಯಾವುದು ಅಂತ ಹೇಳಿದ್ರೆ ಸೊ ಇಲ್ಲಿ ನಾವು ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ ಅಲ್ಲಿ ಇನ್ವೆಂಟರಿ ಬರುತ್ತೆ, ರಾ ಮೆಟೀರಿಯಲ್ ಇರುತ್ತೆ, ವರ್ಕಿಂಗ್ ಪ್ರೋಗ್ರೆಸ್ ಬರುತ್ತೆ, ಫಿನಿಶ್ಡ್ ಗೂಡ್ಸ್ ಬರುತ್ತೆ. ಸೊ ಇದನ್ನ ನಾವು ಪರ್ಸೆಂಟೇಜ್ ಎಷ್ಟು ತಗೊಳ್ಬೇಕು ಅನ್ನೋದನ್ನ ಬೈ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಯಾವ್ದು ಬರುತ್ತೆ, ಡೆಟಾರ್ಸ್ ಇದೆ, ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದೆ. ಇಷ್ಟನ್ನೆಲ್ಲ ನಾವು ಟೋಟಲ್ ಮಾಡಿದ್ರೆ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಈ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಕರೆಂಟ್ ಲಯಬಿಲಿಟೀಸ್ ಯಾವ್ದು ಅದನ್ನ ಮೈನಸ್ ಮಾಡಬೇಕು. ಕ್ರೆಡಿಟರ್ಸ್ ಇದೆ, ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಡೆಫರ್ಡ್ ಪೇಮೆಂಟ್ಸ್ ಇರುತ್ತೆ. ಸೊ ಇದೆಲ್ಲ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ವಿ ನೀಡ್ ಟು ಫೈಂಡ್ ಔಟ್ ದಿಸ್ ಅಂಡ್ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಇನ್ ದಿಸ್ ಪ್ರಾಬ್ಲಮ್. ಸೊ ಲಾಸ್ಟ್ಲಿ ವಿಲ್ ಗೆಟ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. So second one is percentage of sales method. As the sales determine the production and production determines the size of the working capital, a relation is established between sales and working capital. For example, 10% of the sale is required for working capital. If the estimated sale is rupees 2 crores, working capital needed is rupees 20 lakh. It is 10% of this 2 crore. The relation is determined on the basis of expenditure. So this method is very simple method. So ಇದನ್ನ ನಾವು ಪರ್ಸೆಂಟೇಜ್ ಮುಖಾಂತರ ಎಷ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವ ಮುಖಾಂತರ ಇದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಆಪರೇಟಿಂಗ್ ಸೈಕಲ್ ಮೆಥಡ್. ಅಂಡರ್ ದಿಸ್ ಮೆಥಡ್ ಗ್ರಾಸ್ ಆಪರೇಟಿಂಗ್ ಸೈಕಲ್ ಅಂಡ್ ನೆಟ್ ಆಪರೇಟಿಂಗ್ ಸೈಕಲ್ಸ್ ಆರ್ ಕ್ಯಾಲ್ಕುಲೇಟೆಡ್. ಸೊ ಈ ಒಂದು ಮೆಥಡ್ ಅಲ್ಲಿ ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ, ವರ್ಕಿಂಗ್ ಪ್ರೋಗ್ರೆಸ್ಗೆ ಕನ್ವರ್ಷನ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ, ಫಿನಿಶ್ಡ್ ಗೂಡ್ಸ್ ಕನ್ವರ್ಷನ್ ಪೀರಿಯಡ್ ಎಷ್ಟು ಟೈಮ್ ಬೇಕಾಗುತ್ತೆ, ಅಥವಾ ಬ್ಯಾಡ್ ಡೇಟ್ಸ್ ಕನ್ವರ್ಷನ್, ಬುಕ್ ಡೇಟ್ಸ್ ಅನ್ನ ಕನ್ವರ್ಷನ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ, ಇದನ್ನ ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಇದರಿಂದ ಪೇಮೆಂಟ್ ಡಿಫರಲ್ ಪೀರಿಯಡ್ ಇರುತ್ತೆ. ಪೇಮೆಂಟ್ ಡಿಫರಲ್ ಪೀರಿಯಡ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಅದರಿಂದ ಮೈನಸ್ ಮಾಡಿದ್ರೆ ನಮಗೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಸೊ ಬಂದಿರೋ ಆನ್ಸರ್ ಅನ್ನ ನಂಬರ್ ಆಫ್ ನೆಟ್ ಆಪರೇಟಿಂಗ್ ಸೈಕಲ್ಸ್ ಏನಿದೆ ಅದನ್ನ 365 ಡೇಸ್ ಇಂದ ನೆಟ್ ಆಪರೇಟಿಂಗ್ ಸೈಕಲ್ ಡಿವೈಡ್ ಮಾಡಿದ್ರೆ ಸೊ ವಿ ವಿಲ್ ಗೆಟ್ ನೆಟ್ ಆಪರೇಟಿಂಗ್ ಸೈಕಲ್ ಎಷ್ಟು ಅಂತ ಬರುತ್ತೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಅಂದ್ರೆ ಕಾಸ್ಟ್ ಆಫ್ ಸೇಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ನೆಟ್ ಆಪರೇಟಿಂಗ್ ಸೈಕಲ್ಸ್ ಇನ್ ಇಯರ್. ಅಷ್ಟು ಅದನ್ನ ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ಆಪರೇಟಿಂಗ್ ಸೈಕಲ್ ಅಲ್ಲಿ ನಮಗೆ ನೆಟ್ ಆಪರೇಟಿಂಗ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುವಂಥದ್ದು ನಮಗೆ ಈ ಫಾರ್ಮುಲಾದಲ್ಲಿ ಸಿಗುತ್ತೆ. ಕಾಸ್ಟ್ ಆಫ್ ಸೇಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ನೆಟ್ ಆಪರೇಟಿಂಗ್ ಸೈಕಲ್ಸ್ ಇನ್ ಇಯರ್. If cost of sales is not given, the sales figure itself can be considered. Okay, so this is the brief introduction theory part of net working capital. So hope you students you understood this concept. Next session we will understand how to solve the problems. Thank you.